Good morning, students. Welcome to your social science class. So, in the previous class, we discussed about the Harappan civilization, isn't it? It is found in the at the time of the engineers. They are working for railway department. At the time, they got some burnt bricks. Then the archaeologists started the excavation of Indus Valley. So that the archaeologists they gave the information that the Indus Valley, that is Harappan civilization, is more than 4,600 years ago. The people there lived at the region of Sindh area. Okay. So now we are going to discuss. In the last class, even we discussed about the significance of the cities, how the Harappans are managed the cities, and even what is the how the bath tank was constructed and how that is very significant in the Harappan civilization, everything. Okay. Today we are going to discuss about town planning. See, the Harappan people, they constructed the town very systematically. See, they constructed that area or the town very systematically. Especially we are having two types of cities. One is upper lands and one is lower, isn't it? So lowlands are considered as the lowlands are the areas that the common people are lived in that area. ಏನು ನಾವು ಸಿಟಿ ಪ್ಲ್ಯಾನ್ನಲ್ಲಿ ಎರಡು ಭಾಗ ನೋಡ್ತಾ ಇದ್ವಿ, ಒಂದು ಅಪ್ಲ್ಯಾಂಡ್ಸ್ ಆ್ಯಂಡ್ ದ ಲೋಯರ್ ಲ್ಯಾಂಡ್ಸ್. ಆ ಲೋ ಲ್ಯಾಂಡ್ಸ್ ಏನಿದ್ವು ಅಲ್ಲಿ ಕಾಮನ್ ಪೀಪಲು ವಾಸ ಮಾಡ್ತಾಯಿದ್ರು. ಆ್ಯಂಡ್ ದಟ್ ಲೋ ಲ್ಯಾಂಡ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವೆರಿ ಸಿಸ್ಟಮ್ಯಾಟಿಕಲಿ. The houses are constructed in the good manner. At the time of construction, they are used the burnt bricks to get the strong wall. And each and every houses that is consisting of more than 2 to 3 rooms. ಅಂದರೆ ಈಗ ಹೇಗೆ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ, ಸೊ ಲಿವಿಂಗ್ ರೂಮ್, ಡೈನಿಂಗ್ ಹಾಲ್, ಕಿಚನ್, ಬಾತ್ರೂಮ್, ಲೈಕ್ ದಟ್ ದೇ ಆರ್ ಹ್ಯಾವಿಂಗ್ ಮಲ್ಟಿ ಸ್ಟೋರ್ಡ್ ರೂಮ್ ಹೌಸಸ್, ಆ್ಯಂಡ್ ದೇ ಆರ್ ಹ್ಯಾವಿಂಗ್ ದ main street, and each and every houses the main door that is having the facing of main road. So ಒಂದು main road ಇತ್ತು, ಪ್ರತಿಯೊಂದು ಮನೆಗಳ main door that is faced to main ರೋಡ್ಗೆ, ಪ್ರತಿಯೊಂದು ಮನೆಯ main door ಏನಿತ್ತು ಅದು ರೋಡ್ಗೆ ಮುಖವಾಗಿರ್ತಿತ್ತು. and none of these windows, none of one window that is not open to the main road because of dust. ನೋಡಿ, ಅವಾಗಲೇ ಅವರಲ್ಲಿ ಎಷ್ಟು ಪ್ಲಾನ್ ಇತ್ತು. ಯಾವುದೇ ಒಂದು ಕಿಟಕಿಯನ್ನು ಸಹ ಅವರು ಮೇನ್ ರೋಡ್ಗೆ ಕನೆಕ್ಟ್ ಆಗೋ ಹಾಗೆ ಇಡ್ತಾ ಇರಲಿಲ್ಲ, ಬಿಕಾಸ್ ಆಫ್ ಡಸ್ಟ್. ಆ ಕಿಟಕಿ ಓಪನ್ ಮಾಡಿದ್ರೆ ಡಸ್ಟ್ ಎಲ್ಲ ಒಳಗಡೆ ಬರುತ್ತೆ ಅಂತ ಅಷ್ಟು ಪ್ಲಾನ್ಡ್ ಮ್ಯಾನರ್ ಆಗಿ ಹರಪ್ಪನ್ ಸಿವಿಲೈಸೇಷನಲ್ಲಿ ಮನೆಗಳನ್ನು ಕಟ್ತಾ ಇತ್ತು. ಎಸ್ಪೆಷಲಿ ಇನ್ ದ್ಯಾಟ್ ಏರಿಯಾ ದೇ ಆರ್ ಹ್ಯಾವಿಂಗ್ ಸಿಸ್ಟಮ್ಯಾಟಿಕ್ ಬಾತ್ರೂಮ್ಸ್ ಆಲ್ಸೋ. ಅಷ್ಟು 4,600 ಇಯರ್ಸ್ ಬ್ಯಾಕ್ ನಾನು ಹೇಳ್ತಾ ಇರೋದು. ಆ ಟೈಮಲ್ಲಿ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋ ಮನೆಗಳಲ್ಲೇ ದೇ ಆರ್ ಹ್ಯಾವಿಂಗ್ ದ ಬಾತ್ರೂಮ್ಸ್, ಆ್ಯಂಡ್ ಈವನ್ ದೇ ಆರ್ ಹ್ಯಾವಿಂಗ್ ದ ವಾಟರ್ ಸಿಸ್ಟಮ್. ಬಾತ್ರೂಮ್ಗೆ ನೀರೇ ಒಳಗಡೆ ಬರೋ ಹಾಗೆ ದೇ ಆರ್ ಹ್ಯಾವಿಂಗ್ ಸಮ್ ಸಿಸ್ಟಮ್ಸ್. ಈವನ್ ದ ಯೂಸ್ಡ್ ವಾಟರ್, ಸೆವೇಜ್ ವಾಟರ್, ದಟ್ ಈಸ್ ಗೋಯಿಂಗ್ ಟು ಡ್ರೈನೇಜ್. ಸಿಸ್ಟಮ್ಯಾಟಿಕಲಿ ದೇ ಕನ್ಸ್ಟ್ರಕ್ಟೆಡ್ ದೇರ್ ಹೌಸಸ್. ಈಚ್ ಆ್ಯಂಡ್ ಎವ್ರಿ ಹೌಸಸ್ ದೇ ಆರ್ ಕನ್ಸ್ಟ್ರಕ್ಟೆಡ್ ವೆರಿ ಗುಡ್ ಮ್ಯಾನರ್. ದೇ ಆರ್ ಹ್ಯಾವಿಂಗ್ ದ ವಿಂಡೋ ಸಿಸ್ಟಮ್, ಈವನ್ ದೇ ಆರ್ ಹ್ಯಾವಿಂಗ್ ದ ಮಲ್ಟಿ ಸ್ಟೋರ್ಡ್ ರೂಮ್ಸ್. And the cities that is led out to the underground sewage water system, and the drains were constructed with the bricks and they are covered with the slab. See, at that time they constructed the drainages. ಏನು ಮನೆಯಲ್ಲಿ ಯೂಸ್ ಮಾಡಿರುವಂಥ ಬಾತ್ರೂಮ್ ನೀರು ಹೊರಗಡೆ ಹೋಗಬೇಕು ಅಂದರೆ ಈಗ ನಾವು ಚರಂಡಿಗಳನ್ನು ಮಾಡಿರ್ತೀವಲ್ಲ, ಸೊ ದ್ಯಾಟ್ ಸಿಸ್ಟಮ್ ವಾಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಹರಪ್ಪನ್ ಸಿವಿಲೈಸೇಷನ್. ಸೊ ಆ ನೀರು ಹೊರಗಡೆ ಹೋಗೋದಕ್ಕೆ ಡ್ರೈನೇಜ್ ಸಿಸ್ಟಮ್ ಮಾಡಿದ್ರು. ಆ್ಯಂಡ್ ದ್ಯಾಟ್ ಡ್ರೈನೇಜ್ ವಾಸ್ ಕನ್ಸ್ಟ್ರಕ್ಟೆಡ್ ವಿತ್ ದ ಬ್ರಿಕ್ಸ್ ಆ್ಯಂಡ್ ದಟ್ ವಾಸ್ ಕವರ್ಡ್ ವಿತ್ ದ ಸ್ಲ್ಯಾಬ್. ಯಾರೂ ಸಹ ಹೋಗಿ ಅದರಲ್ಲಿ ಬೀಳಬಾರ್ದು ಅಥವಾ ಬೇರೆ ಡಸ್ಟ್ ಅದರಲ್ಲಿ ಬೀಳಬಾರ್ದು ಅಂತೇಳಿ ದೇ ಕವರ್ಡ್ ವಿತ್ ದ ಸ್ಲ್ಯಾಬ್ಸ್. ಸಿ ಆ್ಯಂಡ್ ದ ಗಟರ್ ಆಫ್ ದ ಈಚ್ ಆ್ಯಂಡ್ ಹೌಸಸ್ ವಾಸ್ ಲಿಂಕ್ಡ್ ವಿತ್ ದ ಮೇನ್ ಗಟರ್. ಸೊ ಪ್ರತಿಯೊಂದು ಮನೆಯ ಒಂದು ಚರಂಡಿ ಏನು ನೀರು ಹೊರಗೆ ಬರ್ತಾಯಿತ್ತು ಅದು ಮೇನ್ ಡ್ರೈನೇಜ್ಗೆ ಸೇರೋ ಹಾಗೆ ಕನೆಕ್ಟನ್ನು ಮಾಡಿದ್ರು. ಸೊ ಹೌ ಸಿಸ್ಟಮ್ಯಾಟಿಕ್ಲಿ ದೇ ಆರ್ ಕನ್ಸ್ಟ್ರಕ್ಟೆಡ್ ದೇರ್ ಹೌಸಸ್ ಆ್ಯಂಡ್ ದೇ ಪ್ಲ್ಯಾನ್ಡ್ ಫಾರ್ ಟೌನ್ಸ್. ನೀಟಾಗಿ ವ್ಯವಸ್ಥೆಯನ್ನು ಮಾಡಿದರು. ಆ್ಯಂಡ್ ಸಿ ದ ಹೋಲ್ಸ್ ವರ್ ಕ್ರಿಯೇಟೆಡ್ ಇನ್ ದ ಡ್ರೈನ್ಸ್ ಟು ಎನೇಬಲ್ ಟೈಮ್ಲಿ ಕ್ಲೀನಿಂಗ್ ಆಫ್ ದೆಮ್. ಸಿ ದೇ ಕವರ್ಡ್ ದ ಗಟರ್ಸ್ cleanly. They are put the slabs and they cover the gutters, but at the time of cleaning they need to
hole, no, that's why at the time of construction only they are created the manholes. ಒಬ್ಬ ಮನುಷ್ಯ ಇಳಿದು ಆ ಚರಂಡಿಯನ್ನು ಕ್ಲೀನ್ ಮಾಡೋ ಟೈಮ್ಗೆ ಬೇಕಾಗುತ್ತೆ ಅಂತ ಹೇಳಿ ಈವನ್ ಅಟ್ ದ ಟೈಮ್ ಆಫ್ ಕನ್ಸ್ಟ್ರಕ್ಷನ್ ಓನ್ಲಿ ದೇ ಆರ್ ಮೇಡ್ ದ ಹೋಲ್ಸ್ ಮ್ಯಾನ್ ಹೋಲ್ಸ್ ಟು ಪಿರಿಯಡಿಕಲಿ ಕ್ಲೀನಿಂಗ್. ಪ್ರತಿ ಟರ್ಮ್ಗೆ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಒಬ್ಬ ಇಳಿದು ಕ್ಲೀನ್ ಮಾಡಬೇಕು. ಹಾಗಾಗಿ ದ ಡ್ರೈನೇಜ್ ಸಿಸ್ಟಮ್ ವಾಸ್ ಕನ್ಸ್ಟ್ರಕ್ಟೆಡ್ ವೆರಿ ನೀಟ್ಲಿ. ಸಿ ದ ಟೌನ್ ಪ್ಲಾನಿಂಗ್, especially the Harappans, they are systematically constructed the cities, each and every houses, they are led to the near to main road, they are connecting to main road, and each houses they are having the faces of main road. Ella maneya ಮುಖಗಳು ಸಹ main road ಗೆ ಕನೆಕ್ಟ್ ಆಗಿತ್ತು. and none of one even window they are not ready to open for the main road. ಯಾರೊಬ್ಬರು ಸಹ ಒಂದು ಕಿಟಕಿಗಳನ್ನು main road ಕಡೆ ಕನೆಕ್ಟ್ ಮಾಡ್ತಾ ಇರಲಿಲ್ಲ. ಅಷ್ಟೊಂದು ಪ್ಲಾನ್ಡ್ ಆಗಿ ಅವರು ಮನೆಯನ್ನು ಕಟ್ತಾ ಇದ್ರು. So next, town life. See, at the time of excavation, the archaeologists found that not only they found the bricks, even they are found the precious metals, jewels and gems. At the time of excavation, the archaeologists, they have found very precious metals. See, that shows that at the time of Harappan, the people of that period, they have started using costly metals, gems and jewels also. Especially the princely people or the rich people, they are using costly jewels and also gems. And the common people or the agricultural people, they are used the beads, ಮಣಿಗಳಂತ ಬರುತ್ತಲ್ಲ, ಮಣಿ ಸರಗಳು ಅಂತೇಳಿ ಅದನ್ನು. ಓನ್ಲಿ ದ ಕ್ಲಾಸ್ ಒನ್ ಪೀಪಲ್ ದೇ ಆರ್ ಯೂಸ್ಡ್ ದ ಮೆಟಲ್ಸ್ ಅಂಡ್ ಜುವೆಲ್ಸ್, ಬಟ್ ದ ಕಾಮನ್ ಪೀಪಲ್ ಮೇ ಬಿ ಪ್ರಾಬಬ್ಲಿ ದೇ ಆರ್ ಯೂಸ್ಡ್ ಬೀಡ್ಸ್. And there is unknown script. At the time of excavation, the archaeologists found some seals. Seals ಅಂದ್ರೆ ಗೊತ್ತಲ್ಲ, ಮುದ್ರೆಗಳು. In that there is a unknown script. ಅದು ಇವತ್ತಿಗೂ ಅದನ್ನು ಫೈಂಡ್ ಮಾಡೋಕ್ಕಾಗಿಲ್ಲ. Some pictures and some diagrams they are used in that seals. ಏನು ಆ ಒಂದು ಸಿಕ್ಕಿರುವಂಥ ಸೀಲ್ಗಳಲ್ಲಿ ಡಿಫ್ರೆಂಟ್ ಸೀಲ್ಸ್ ಇದೆ. ಸೊ ದಟ್ ಶೋಸ್ ದಟ್ ದೇ ಆರ್ ಹ್ಯಾವಿಂಗ್ ಟ್ರೇಡ್ ವಿತ್ ಅದರ್ ಕಂಟ್ರೀಸ್. ಬೇರೆ ಬೇರೆ ದೇಶದ ಜೊತೆ ಅವ್ರು ಏನು ವ್ಯಾಪಾರವನ್ನು ಮಾಡ್ತಾ ಇದ್ರು ಅದನ್ನು ಕನ್ವೆ ಮಾಡೋದಕ್ಕೆ ದೇ ಆರ್ ಯೂಸ್ಡ್ ದ seals. At the time of excavations, the archaeologists found the seals, and in that they are having the unknown script. No one can read that script, but some pictures or some symbols are having in that. ಅದರಲ್ಲಿ ಕೆಲವೊಂದು ಪಿಕ್ಚರ್ಗಳು, ಕೆಲವೊಂದು ಚಿಹ್ನೆಗಳನ್ನು ನಾವು ನೋಡ್ಬೋದು. and that shows the Harappan people, they had the trade with the neighboring countries. And the people of Harappan civilization, they basically agriculturists. Okay, the people of Harappan civilization, they basically agriculturists, and also they are having basic trade with their cities and even also the neighboring states. Okay, the people of Harappan, they are busy in agriculture, and even though they are having trade with some neighboring countries, especially they started growing of wheat, barley and also cotton, isn't it? So the people of Harappan, they started the cultivating of wheat, barley and paddy and also a cotton. And after later on days, they started weaving of cloth by using of cotton. See, it's a matter of 4,600 years back. ಅಷ್ಟು ಹಳೆಯ ಕಾಲದಲ್ಲಿನೇ ಹತ್ತಿಯನ್ನು ಬೆಳೆದು ಅದರಿಂದ ಏನು ಥ್ರೆಡನ್ನು ಕ್ರಿಯೇಟ್ ಮಾಡಿ, ನೂಲನ್ನು ರೆಡಿ ಮಾಡಿ, ಸೊ ದೇ ಸ್ಟಾರ್ಟೆಡ್ ದ ವೀವಿಂಗ್ ವರ್ಕ್ ಅಂಡ್ ದೇ ಸ್ಟಾರ್ಟೆಡ್ ವೀವಿಂಗ್ ಆಫ್ ಕ್ಲಾತ್ಸ್ ಆಲ್ಸೋ. ಓಕೆ, and especially the people of Harappan, they started using of river water, that is irrigation facilities. The people started using of irrigation facilities because Harappan civilization is found near the rivers, bank of the rivers. That's why the people of Harappan, they have started irrigation facilities. They are started using of irrigation. That means artificial water. ಇರಿಗೇಷನ್ ಅಂದರೆ ಏನು ಗೊತ್ತಾ? ಮಳೆಗಾಲದಲ್ಲಿ ಬರುವಂತಹ ಮಳೆಯನ್ನು ಯೂಸ್ ಮಾಡಿ ವ್ಯವಸಾಯ ಮಾಡಿದರೆ ಅದು ರೈನ್ ಬೇಸ್ಡ್ ಅಗ್ರಿಕಲ್ಚರ್ ಆಗುತ್ತೆ. ಆದರೆ ಇರಿಗೇಷನ್ ಅಂದರೆ ಯೂಸಿಂಗ್ ಆಫ್ ಆರ್ಟಿಫಿಷಿಯಲ್ ವಾಟರ್, ಅಂದರೆ ಮಳೆ ಬಂದು ಅದು ಯಾವುದೋ ಒಂದು ನದಿ ರೂಪದಲ್ಲೋ ಅಥವಾ ಒಂದು ಕೆರೆ ರೂಪದಲ್ಲೋ ಸ್ಟಾಕ್ ಆಗಿರುತ್ತೆ, ಅದನ್ನು ನಾವು ಅನ್ಸೀಸನಲ್ಲಿ ಮಳೆ ಇಲ್ಲದೇ ಕಾಲದಲ್ಲಿ ಉಪಯೋಗಿಸ್ತೀವಲ್ಲ, ಅದನ್ನು ಇರಿಗೇಷನ್ ಅಂತ ಹೇಳ್ತೀವಿ. ಸೊ the Harappan people, they started irrigation at the period of Harappan only. ಅಷ್ಟು ಓಲ್ಡ್ ಜನರೇಷನಲ್ಲಿ ಅವ್ರಿಗೆ ನಾಲೆಡ್ಜ್ ಬಂತು. ಮಳೆಗಾಲದಲ್ಲಿ ಬಂದಿರುವಂಥ ಮಳೆಯನ್ನು
ಸ್ಟಾಕ್ ಮಾಡಿಕೊಂಡು ಮಳೆ ಇಲ್ಲದೆ ಇರುವಾಗ ಅದನ್ನು ಯೂಸ್ ಮಾಡಿ ದೇ ಸ್ಟಾರ್ಟೆಡ್ ಅಗ್ರಿಕಲ್ಚರಲ್ ವರ್ಕ್. ಸೊ ಇಷ್ಟೊಂದು ಪ್ಲಾನ್ ಆಗಿ ಅವರ ಲೈಫ್ ಸ್ಟೈಲ್ ಇತ್ತು. ಆ್ಯಂಡ್ ಆಲ್ಸೋ ದೇ ಸ್ಟಾರ್ಟೆಡ್ ದ ರೇರಿಂಗ್ ಆಫ್ ಅನಿಮಲ್ಸ್, ಎಸ್ಪೆಷಲಿ ಡೊಮೆಸ್ಟಿಕ್ ಅನಿಮಲ್ಸ್. ದೇ ಸ್ಟಾರ್ಟೆಡ್ ರೇರಿಂಗ್ ಆಫ್ goat, sheep, cow, buffaloes and even hens also. And they are started the using of oxen to carry the heavy loads things. ಅವ್ರು ಯಾವಾಗ ಟ್ರೇಡ್ ಸ್ಟಾರ್ಟ್ ಮಾಡಿದ್ರು ಆ ಟ್ರೇಡ್ಗೆ ತುಂಬ ದೊಡ್ಡ ದೊಡ್ಡ ಚೀಲಗಳನ್ನೆಲ್ಲ ತೊಗೊಂಡೋಗ್ಬೇಕಾಗಿರುತ್ತೆ. ಅಟ್ ದ ಟೈಮ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ವೆಹಿಕಲ್ಸ್. ಸೊ ಆಕ್ಸನ್ಗಳನ್ನು, ಎತ್ತುಗಳನ್ನು ಒಂದು ಬಂಡಿ ರೂಪದಲ್ಲಿ ಕಟ್ಟಿ ಅದರಲ್ಲಿ ತುಂಬ ಹೆವಿ ಇರುವಂಥ ವಸ್ತುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳಿಸ್ತಾ ಇದ್ರು. ದಟ್ ಶೋಸ್ ದೇ ಆರ್ ಹ್ಯಾವಿಂಗ್ ದ ಕಾನ್ಸೆಪ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಈಗ ನಾವು ಹೇಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಲ್ಲ, ಈ ಕಾನ್ಸೆಪ್ಟ್ ಹರಪ್ಪನ್ ಸಿವಿಲೈಸೇಷನಲ್ಲೇ ಇತ್ತು. ದೇ ಆರ್ ಯೂಸಿಂಗ್ ಅನಿಮಲ್ಸ್, ಅವರಲ್ಲೇ ಅವೈಲೇಬಲ್ ಇರುವಂತಹ ಪ್ರಾಣಿಗಳನ್ನು ಯೂಸ್ ಮಾಡಿ ಅದರಿಂದ ಅವರು ತಮ್ಮ ಟ್ರಾನ್ಸ್ಪೋರ್ಟೇಷನನ್ನು ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಇನ್ ಹರಪ್ಪನ್ ಸಿವಿಲೈಸೇಷನ್ ವಿ ಆರ್ ಹ್ಯಾವಿಂಗ್ ಬೋತ್ ಅರ್ಬನ್ ಏರಿಯಾಸ್ ಆ್ಯಂಡ್ ಆಲ್ಸೋ ರೂರಲ್ ಏರಿಯಾಸ್. ಯಾವ್ಯಾವ ಪ್ರದೇಶದಲ್ಲಿ ಟ್ರೇಡ್ ನಡೀತಾ ಇತ್ತು ಅದು ಲಿಟ್ಲ್ ಬಿಟ್ ಅರ್ಬನ್ ಆಗಿತ್ತು, ನಗರ ಆಗಿತ್ತು. ಯಾವ ಏರಿಯಾದಲ್ಲಿ ಅಗ್ರಿಕಲ್ಚರ್ ಮೇಲೆ ಜನ ಡಿಪೆಂಡ್ ಆಗಿದ್ರು, ದಟ್ ಏರಿಯಾಸ್ ಆರ್ ಕನ್ಸಿಡರ್ ಆಸ್ ಎ ರೂರಲ್ ಏರಿಯಾಸ್. ಓಕೆ, ಸೊ ದೇ ಸ್ಟಾರ್ಟೆಡ್ ದ ರೇರಿಂಗ್ ಆಫ್ ಅನಿಮಲ್ಸ್, ಎಸ್ಪೆಷಲಿ ಡೊಮ್ಯಾಸ್ಟಿಕ್. ನಮ್ಮ ಈಗ ಹೇಗೆ ಸಾಕ್ತಾರಲ್ಲ ಕುರಿ, ಕೋಳಿ, ಮೇಕೆಗಳನ್ನು ಹಾಗೆ ಸಾಕ್ತಾ ಇದ್ರು. ಈವನ್ ಎತ್ತುಗಳನ್ನು ಸಾಕ್ತಾ ಇದ್ರು ಬಿಕಾಸ್ ಆಫ್ ಕ್ಯಾರಿ ಆಫ್ ದ ಹೆವಿ ಲೋಡ್ಸ್ ಥಿಂಗ್ಸ್. ಆ್ಯಂಡ್ ಇವನ್ ದೇ ಆರ್ ಹ್ಯಾವಿಂಗ್ ದ ಟ್ರೇಡ್ ವಿತ್ ನೈಬರಿಂಗ್ countries, especially Mesopotamia. We found the Harappan seals in Mesopotamia. ಮೆಸೊಪಿಟೋಮಿಯಾದಲ್ಲಿ ಆರ್ಕಿಯಾಲಜಿಸ್ಟ್ಗಳು ಎಕ್ಸಿಬಿಷನ್ ಮಾಡುವಾಗ ದೇ ಫೌಂಡ್ ದ ಹರಪ್ಪನ್ ಸೀಲ್ಸ್ ಇನ್ ದಟ್ ಏರಿಯಾ. ಇಲ್ಲಿ ನಮ್ಮಲ್ಲಿ ಬಳಸ್ತಿದ್ದಂತಹ ಈ ಸೀಲ್ಸ್ ಏನಿತ್ತು, ಮುದ್ರೆಗಳು, ಇವು ಮೆಸೊಪಿಟೋಮಿಯಾದಲ್ಲಿ ಸಿಕ್ಕಿದೆ. ಸೊ ಅದರಿಂದ ಏನು ಗೊತ್ತಾಗ್ತಾ ಇದೆ, ದ ಹರಪ್ಪನ್ ಪೀಪಲ್ ಈವನ್ ದೇ ಆರ್ ಹ್ಯಾವಿಂಗ್ ದ ಟ್ರೇಡ್ ವಿತ್ ಮೆಸೊಪಿಟೋಮಿಯನ್ civilization. And they are having the cities like Baluchistan and Saurashtra. ಈಗ ಹೇಗೆ ನಮ್ಮಲ್ಲಿ ದೊಡ್ಡ ದೊಡ್ಡ ನಗರಗಳು ಅಂತ ನಾವು ಹೇಳ್ತೀವಲ್ಲ, ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರ್ ಅಂಥೇಳಿ. ಸೊ ಇನ್ ಹರಪ್ಪನ್ ಸಿವಿಲೈಸೇಷನಲ್ಲಿ ಬಲೂಚಿಸ್ತಾನ್, ಸೌರಾಷ್ಟ್ರ ಅನ್ನುವಂಥ ನಗರಗಳು ಸಹ ಸೃಷ್ಟಿಯಾಗಿತ್ತು. ಬಿಕಾಸ್ ಟ್ರೇಡ್, ದೇ ಆರ್ ಹ್ಯಾವಿಂಗ್ ದ ಟ್ರೇಡ್ ಸಿಸ್ಟಮ್. ಓಕೆ, ದಿಸ್ ಈಸ್ ಅಬೌಟ್ ದ ಟೌನ್ ಪ್ಲಾನಿಂಗ್ ಆ್ಯಂಡ್ ಟೌನ್ ಲೈಫ್. ಹೌ ದ ಡಿಕ್ಲೈನ್ ಆಫ್ ದ ಟೌನ್ಸ್. ಇಷ್ಟು ತುಂಬ ಸಿಸ್ಟಮ್ಯಾಟಿಕಲಿ ಎಲ್ಲ ಪ್ಲ್ಯಾನೆಡ್ ಆಗಿದ್ದಂತಹ ಟೌನ್ ಡಿಕ್ಲೈನ್ ಆಯಿತು, ಅಂದರೆ ಹಾಳಾಯಿತು. ಹೇಗೆ ಹಾಳಾಯಿತು? ವಾಟ್ ಆರ್ ದ ಕಾಸಸ್ ಫಾರ್ ದ್ಯಾಟ್? ಸಿ ಬೇಸಿಕಲಿ ಅದು ಹಾಳಾಯಿತು ಅನ್ನೋದಕ್ಕೆ ಪ್ರೂಫ್ ಏನು ಅಂದರೆ, ನಾವಿಲ್ಲಿ ಹೇಳ್ತಾ ಇದ್ದೀವಿ, ಎಸ್ಪೆಷಲಿ ದಟ್ ಹೌಸಸ್ ದೇ ಆರ್ ಹ್ಯಾವಿಂಗ್ ಮಲ್ಟಿ ಸ್ಟೋರ್ಸ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಎ ವೆರಿ ಸ್ಟ್ರಾಂಗ್ ವಾಲ್ಸ್ ಆ್ಯಂಡ್ ದೇ ಆರ್ ಕನ್ಸ್ಟ್ರಕ್ಟೆಡ್ ವೆರಿ ಹ್ಯೂಜ್ ಬಿಲ್ಡಿಂಗ್ಸ್. ಬಟ್ ಲೇಟರ್ ಆನ್ ಒಂದಷ್ಟು ವರ್ಷಗಳು ಕಳೆದ ಮೇಲೆ ದ ಹೌಸಸ್ ಆರ್ ಬಿಕಮ್ ವೆರಿ ಸ್ಮಾಲ್. ಸಣ್ಣ ಸಣ್ಣ ಮನೆಗಳಾಯಿತು. ದೇ ಆರ್ ನಾಟ್ ಹ್ಯಾವಿಂಗ್ ಮಲ್ಟಿ ಸ್ಟೋರ್, ದೊಡ್ಡ ರೂಮ್ಗಳಿರಲಿಲ್ಲ, ಸಿಂಗಲ್ ರೂಮಿನ ಮನೆಗಳಿರ್ತಾ ಇತ್ತು. ಯಾಕೆ ಅಷ್ಟು ಶ್ರೀಮಂತವಾಗಿದ್ದಂತಹ ಹರಪ್ಪನ್ ಸಿವಿಲೈಸೇಷನ್ ಯಾಕೆ ಅಷ್ಟು ವೀಕ್ ಆಯಿತು? ವಾಟ್ ಆರ್ ದ ಕಾಸಸ್? ಮೇ ಬಿ ಎಕನಾಮಿಕಲಿ ಬ್ಯಾಕ್ ಆಗಿರಬಹುದು, ಅವರ ಆರ್ಥಿಕ ಪರಿಸ್ಥಿತಿ ಹಾಳಾಗಿರಬಹುದು. ಅಷ್ಟು ಶ್ರೀಮಂತವಾಗಿ ಅಷ್ಟು ಸ್ಟ್ರಾಂಗ್ ವಾಲನ್ನು ಕನ್ಸ್ಟ್ರಕ್ಟ್ ಮಾಡಿ ಕಟ್ಟಿದಂತಹ ಮನೆಗಳು ಹಾಳಾಯಿತು. ಯಾಕೆ ಹಾಳಾಯಿತು? ಯಾಕೆ ಅವರೆಲ್ಲ ಬಡವರಾದರು? ಬಹುಶಃ ಅವರ ಟ್ರೇಡಲ್ಲಿ ಎಫೆಕ್ಟ್ ಆಗಿರಬಹುದು, ಅಥವಾ ಅವರ ಅಗ್ರಿಕಲ್ಚರಲ್ ವರ್ಕಲ್ಲಿ ಅವ್ರು ಫೇಲ್ ಆಗಿರಬಹುದು. ಸಮ್ ಏನೋ ಒಂದು ಡಿಫಿಕಲ್ಟಿ ಅವರಿಗಲ್ಲಿ ಫೇಸ್ ಆಗಿದೆ. ಸೊ ವಾಟ್ ಆರ್ ದ ಕಾಸಸ್ ಅಂದರೆ, ಆರ್ಕಾಲಜಿಸ್ಟ್ಗಳ ಪ್ರಕಾರ, ಅಕಾರ್ಡಿಂಗ್ ಟು ಆರ್ಕಾಲಜಿಸ್ಟ್, ಮೇ ಬಿ ದ ರಿವರ್ಸ್ ಆರ್ ಡ್ರೈಡ್. ಅಲ್ಲಿ ಹರಿದಿದ್ದಂತಹ ನದಿಗಳು ಒಣಗೋಗಿರಬಹುದು. ಆ್ಯಂಡ್ ಸಮ್ ವಾಟ್ ಮೇ ಬಿ ದ ಚೇಂಜಸ್ ಆಫ್ ಕೋರ್ಸ್ ಆಫ್ ದ ರಿವರ್. ಅಲ್ಲಿ ಹರಿತಿದ್ದಂತಹ ನದಿಗಳು ತಮ್ಮ ಡೈರೆಕ್ಷನನ್ನು ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಹರಿದಿರಬಹುದು. ಹಾಗಾಗಿ ಹರಪ್ಪನ್ ಪೀಪಲ್ಗೆ ವಾಟರ್ ಫೆಸಿಲಿಟಿ ಸಿಕ್ಕಿಲ್ಲ. ಹಾಗಾಗಿ ಅವರು ಅಗ್ರಿಕಲ್ಚರಲ್ಲಿ ಫೇಲ್ ಆಗಿದ್ದಾರೆ. ಹಾಗಾಗಿ ಟ್ರೇಡು ಸಹ ಹೊರಟೋಗಿದೆ. ಹಾಗಾಗಿ ಅವರು ಅಷ್ಟು ಶ್ರೀಮಂತವಾಗಿದ್ದಂತಹ ಹರಪ್ಪನ್ ಸಿವಿಲೈಸೇಷನ್ನು ವೀಕ್ ಆಯ್ತಾ ಹೋಯ್ತು. ಬೇಸಿಕಲಿ ಎಕನಾಮಿಕಲಿ ದೇ ಆರ್ ಬಿಕಮ್ ವೆರಿ ವೀಕ್ ಅಂತೇಳಿ ಅಕಾರ್ಡಿಂಗ್ ಟು ಆರ್ಕಾಲಜಿಸ್ಟ್. ಆ್ಯಂಡ್ ಈವನ್ ಮೇ ಬಿ ಫ್ಲಡ್, ನದಿಗಳು ಒಣಗೋಗಿರಬಹುದು, ಅಥವಾ ನದಿಯ ನೀರು ತುಂಬ ಹುಕ್ಕಿ ಬಂದು ಆ ಹರಪ್ಪನ್ ಸಿವಿಲೈಸೇಷನ್ ನಗರವನ್ನು ಮುಳುಗಿಸಿರಬಹುದು. ಮೇ ಬಿ ಈಗ ನೀವು ಲಾಸ್ಟಿಗೆ ಒಂದು ಮಂತಲ್ಲಿ ಟಿ ವಿಗಳಲ್ಲಿ ನೋಡಿದರೆ, ಇದೇ ನಮ್ಮ ಕರ್ನಾಟಕದಲ್ಲೇ ಏನು ನಾರ್ತ್ ಕರ್ನಾಟಕ ಅಂತ ನಾವೇನು ಕರಿತೀವಿ, ಬೆಳಗಾವ್ ಆಗಿರ್ಬೋದು, ಬಾಗಲಕೋಟೆ, ವಿಜಯಪುರ, ಅಲ್ಲೆಲ್ಲ ಏನು ಈ ಕೃಷ್ಣಾ ನದಿ
ಮತ್ತು ತುಂಗಭದ್ರಾ ನದಿ, ಮಲಪ್ರಭಾ ಘಟಪ್ರಭಾ ನದಿಗಳು ಏನು ತುಂಬಿ ಹರಿತು, ಹಾಗಾಗಿ ಸಾಕಷ್ಟು ಹಳ್ಳಿಗಳು ಮುಳುಗಡೆ ಆಯಿತು ಅಲ್ವಾ. ಅವರೆಲ್ಲ ತಮ್ಮ ಮನೆಗಳನ್ನು ಕಳ್ಕೊಂಡ್ರು, ಹೊಲ ಕಳ್ಕೊಂಡ್ರು, ಗದ್ದೆಗಳನ್ನು ಕಳ್ಕೊಂಡ್ರು, ಟೋಟಲಿ ದೇ ಲಾಸ್ಟ್ ದೇರ್ ಲೈಫ್, ತಮ್ಮ ಜೀವನವನ್ನೇ ಕಳ್ಕೊಳ್ಳುವಂಥ ಲೆವೆಲ್ಗೆ ಬಂದರು. ಸೊ ಈ ಥರದ ಕಾರಣವೂ ಸಹ ಇಲ್ಲಾಗಿರ್ಬೋದು. ಮೇ ಬಿ ಆ ಹರಪ್ಪನ್ ಸಿವಿಲೈಸೇಷನ್ ಪಕ್ಕ ಹರಿತಿದ್ದಂತಹ ನದಿಗಳು ಓವರ್ಫ್ಲೋ ಆಗಿ ತುಂಬಿ ಹರಿದು ಫ್ಲಡ್ ಕ್ರಿಯೇಟ್ ಆಗಿ ಆ ನಗರ ಹಾಳಾಗಿರಬಹುದು. ಇದು ಸಹ ಆರ್ಕಾಲಜಿಸ್ಟ್ಗಳು, ಯಾಕಂದರೆ ಯಾರಿಗೂ ಪರ್ಟಿಕ್ಯುಲರ್ ರೀಸನ್ ಗೊತ್ತಿಲ್ಲ, ಈಗ ಹಾಗಾಗಿರ್ಬೋದು ಅಂತಲೇ ಎಲ್ಲರೂ ಇಮೇಜನ್ನು ಮಾಡಿರೋದು. ಸೊ ಪರ್ಟಿಕ್ಯುಲರ್ ರೀಸನ್ ಗೊತ್ತಿಲ್ಲ. ಮೇ ಬಿ ದ ಡ್ರೈಡ್ ಆಫ್ ರಿವರ್ಸ್ ಈಸ್ ಒನ್ ಆಫ್ ದ ಕಾಸ್, ಆರ್ ದ ಚೇಂಜ್ ಆಫ್ ಕೋರ್ಸ್ ಆಫ್ ದ ರಿವರ್ ಈಸ್ ಆಲ್ಸೋ ಒನ್ ಆಫ್ ದ ಕಾಸ್, ಆರ್ ಫ್ಲಡ್, ಆರ್ ಮೇ ಬಿ ದ ಬಿಕಾಸ್ ಆಫ್ ಡ್ರೈಡ್ ಆರ್ ಫ್ಲಡ್ ದ ಪೀಪಲ್ ದೆಮ್ಸೆಲ್ಸ್ ದೇ ಸ್ಟಾರ್ಟೆಡ್ ದ ಮೈಗ್ರೇಟ್. ಇದೇನಪ್ಪ, ಈ ನದಿ ಯಾವಾಗಲೂ ತುಂಬ ಹರಿಯುತ್ತೆ, ಮನೆ ಕಟ್ಟಿದರೆ ಮನೆಯೇ ಬಿದ್ದೋಗುತ್ತೆ, ಹೊಲದಲ್ಲಿ ಬೆಳೆ ಬೆಳೆದ್ರೆ ಅದೇ ನಾಶ ಆಗುತ್ತೆ, ಯಾಕಪ್ಪ ಇಲ್ಲಿರಬೇಕು, ಲೆಟ್ ಮೂವ್ ಟು ಸಮ್ ಅದರ್ ಪ್ಲೇಸ್ ಅಂತೇಳಿ ಜನನೇ ಮೈಗ್ರೇಟ್ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಶಿಫ್ಟ್ ಆಗುತ್ತೆ. ಟೋಟಲಿ, ನಾಟ್ ಟೆಂಪ್ರವರಿಲಿ, ಪರ್ಮನೆಂಟ್ಲಿ. ಮೈಗ್ರೇಟ್ ಅಂದರೆ ಪರ್ಮನೆಂಟಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಶಿಫ್ಟ್ ಆದಾಗ ಅದನ್ನು ನಾವು ಮೈಗ್ರೇಟ್ ಅಂತೀನಿ ಕರಿತೀವಿ. ಮೇ ಬಿ ಬಿಕಾಸ್ ಆಫ್ ಫ್ಲಡ್ ಆರ್ ಬಿಕಾಸ್ ಆಫ್ ಡ್ರೈಡ್ ಆಫ್ ದ ರಿವರ್ಸ್ ದ ಪೀಪಲ್ ದೆಮ್ಸೆಲ್ಸ್ ದೇ ಮೈಗ್ರೇಟ್ ದ ಪ್ಲೇಸ್. ಹಾಗಾಗಿ ಆ ಹರಪ್ಪನ್ ಸಿವಿಲೈಸೇಷನ್ ಮೇ ಬಿ ಹಾಳಾಗಿರಬಹುದು. ಆ್ಯಂಡ್ ಈವನ್ but at last the Lothal is the one of the place till we are having some kind of leaves after the decline of the ಹರಪ್ಪನ್ ಸಿವಿಲೈಸೇಷನ್ ಡಿಕ್ಲೈನ್ ಆದರೂ ಸಹ ಲೋಥಾಲ್ ಅನ್ನೋಂಥ ಒಂದು ಪ್ರದೇಶದಲ್ಲಿ ಸ್ವಲ್ಪ ದಿನಗಳ ಕಾಲ ಜನ ವಾಸ ಮಾಡಿರೋದು ಪ್ರೂಫ್ ಸಿಕ್ಕಿದೆ. ಆ್ಯಂಡ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಸ್ ರಿಮೈನ್ಡ್ ಆ್ಯಂಡ್ ಎವಿಡೆನ್ಸ್ ಆಫ್ ಮೆಚುರಿಟಿ ಆಫ್ ದ ಇಂಡಿಯನ್ ಸಿವಿಲೈಸೇಷನ್. ಹೇಗಾದರೂ ಅದು ಡಿಕ್ಲೈನ್ ಆಗಿರಲಿ, ಆದರೆ ಒಂದು ಕಾಲದಲ್ಲಿ ಅದು ತುಂಬ ಶ್ರೀಮಂತಿಕೆಯಿಂದ ಇತ್ತು. ಒಳ್ಳೆ ಪ್ಲ್ಯಾನ್ಡ್ ಹೌಸಸ್ ಇತ್ತು, ಬಾತ್ ಟ್ಯಾಂಕ್ ಇತ್ತು, ಫೈರ್ ಅಲಾರಾಮ್ಸ್ ಇತ್ತು, ಎವ್ರಿಥಿಂಗ್ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಆ ಟೌನ್ ಇತ್ತು. ಹಾಗಾಗಿ ಒಂದು ಮೆಚ್ಯೂರ್ಡ್ ಸಿವಿಲೈಸೇಷನ್, ತುಂಬ ಮೆಚ್ಯೂರ್ಡ್ ಅಂದರೆ ಒಂದು ಜ್ಞಾನ ಹೊಂದಿರುವಂತಹ ಅಥವಾ ಒಂದು ಪ್ರೌಢತೆ ಹೊಂದಿರುವಂತಹ ಸಿವಿಲೈಸೇಷನ್ ಅಂತೇಳಿ ನಾವು ಹರಪ್ಪನ್ ಸಿವಿಲೈಸೇಷನನ್ನು ಕರಿಬೋದು. ಓಕೆ, ಟೇಕ್ ದ ಪಾಯಿಂಟ್ಸ್ ಆಫ್ ದಿಸ್ ಟೌನ್ ಪ್ಲಾನ್ ಆ್ಯಂಡ್ ದ ಟೌನ್ ಲೈಫ್ ಆ್ಯಂಡ್ ಆಲ್ಸೋ ದ ಡಿಕ್ಲೈನ್. So we will discuss Vedic age in the next class.